ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರ್ಷಿತಾ. ಇವತ್ತು ನಾನು ನನ್ನ ಟೆರೆಸ್ ಗಾರ್ಡನ್ನ ನಿಮಗೆ ತೋರಿಸ್ಬೇಕಂತಿದ್ದೀನಿ. ನೋಡಿ, ಇದು ನಿಂಬೆಹಣ್ಣಿನ ಗಿಡ. ಇದರಲ್ಲಿ 2 ವೆರೈಟಿ ನಿಂಬೆಹಣ್ಣಿನ ಗಿಡ ಇದೆ. ಇದು ರೌಂಡ್ ನಿಂಬೆಹಣ್ಣು, ಇದು ಸ್ವಲ್ಪ ಓವಲ್ ಶೇಪಲ್ಲಿರೋ ನಿಂಬೆಹಣ್ಣು. ಆಲ್ರೆಡಿ ಈ ಗಿಡದಲ್ಲಿ ನಾನು 20-25 ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಇದು ನನ್ನ ಫೇವ್ರೆಟ್ ಗಿಡ. ಇದು ಮಲ್ಲೆ ಹೂವಿನ ಗಿಡ. ಇದು ಪಾರಿಜಾತ ಗಿಡ. ಇದು ಬೆಳಗ್ಗೆ ಅಷ್ಟು ಹೊತ್ತಿಗೆ ಉದುರೋಗ್ಬಿಡುತ್ತೆ, ರಾತ್ರಿ ಹರಳುತ್ತೆ, ತುಂಬ ಸ್ಮೆಲ್ ಗಮ್ ಅಂತಿರುತ್ತೆ. ಇದರಲ್ಲಿ 2 ವೆರೈಟಿ ಹೂವು ಇದೆ. ಇನ್ನೊಂದು ವೆರೈಟಿ ಮಲ್ಲೆ ಹೂವಿನ ಗಿಡ, ಕಲರ್ ರೋಸು. ಇದು ಪಿಂಕ್ ಕಲರ್ ದಾಸವಾಳದ ಗಿಡ. ಇದು ಕಡ್ಡಿ ಹಾಕಿ ನಾನು ಬೆಳೆಸಿರೋದು, ನೋಡ್ಬೋದು, ಸ್ಟಿಕ್ಕಿಂದ ಇದು ಚಿಗುರ್ಕೊಂಡಿರೋದು. ಇದು ವೈಟ್ ರೋಸ್ ಪ್ಲ್ಯಾಂಟ್. ಇದು ರೆಡ್ ಕಲರ್ ರೋಸ್ ಗಿಡ. ಇದು ಕರಿಬೇವಿನ ಗಿಡ. ಇನ್ನೊಂದು ಕರಿಬೇವಿನ ಗಿಡ ಇದೆ. ಇದು ಜೆಟ್ ಪ್ಲ್ಯಾಂಟ್. ಇದು ಕರಿಬೇವಿನ ಬೀಜ ಹಾಕಿ ನಾನು ಬೆಳೆಸಿರೋದು, ಬೇರೆದಕ್ಕೆ ರೀಪೋಟಿಂಗ್ ಮಾಡಬೇಕು. ಇದು ರೇನ್ ಲಿಲಿ ಪ್ಲ್ಯಾಂಟ್. ಇದರಲ್ಲಿ ಆಲ್ಮೋಸ್ಟ್ 3 ವೆರೈಟಿ ಇದೆ. ಒಂದು ಆರೆಂಜ್ ಕಲರ್, ಇದು ವೈಟ್ ಕಲರ್ ಆ್ಯಂಡ್ ಯೆಲ್ಲೋ ಕಲರ್. ಇದು ನಮ್ಮ ಅಣ್ಣ ಕೊಟ್ಟಿದ್ದ ಗಿಡ. ಇದು ಕನಕಾಂಬರ ಗಿಡ. ಇದು ಬಿಳಿ ಕನಕಾಂಬರ ಅಂತಲೂ ಹೇಳ್ತಾರೆ. ಇದು ಇನ್ನೊಂದು ವೆರೈಟಿ ಪರ್ಪಲ್ ರೋಸ್ ಗಿಡ. ಇದು ಕಲರ್ ರೋಸ್ ಗಿಡ. ಇದು ಆರೆಂಜ್ ಕಲರ್ ರೋಸ್ ಗಿಡ. ಇದು ಶೋ ಪ್ಲ್ಯಾಂಟ್ಸ್ ಎಲ್ಲ. ಇದು ಚಂಪಾ ಹೂವು ಅಂತಾರಲ್ವ, ಆ ಗಿಡ. ಇದು ವೈಟ್ ಕಲರ್ ಆ್ಯಂಡ್ ಪಿಂಕ್ ಕಲರ್ ವೆರೈಟಿ ನೆಟ್ಟಿದ್ದೀನಿ. ಇದರಲ್ಲಿ ಸೀಡ್ಸ್ ಎಲ್ಲ ಹಾಕಿದ್ದೀನಿ, ಇನ್ನೂ ಅದು ಬೆಳೆದಿಲ್ಲ. ಇದು ಬದನೆಕಾಯಿ ಗಿಡ. ಇದು ಹೂಕೋಸಿನ ಗಿಡ. ಇಲ್ಲೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ರೀಸೆಂಟ್ಲಿ. ಇದು ನನ್ನ ಬಟ್ಲು ಗಿಡ, ಆಲ್ರೆಡಿ ಮೊಗ್ಗಿದೆ. ಇದೂ ಅಷ್ಟೇ, ನಾನು ಕಡ್ಡಿ ತಂದು ನೆಟ್ಟಿರೋದು. ಅದು ಇವಾಗ ಹೂವು ಕೊಡ್ತಾ ಇದೆ ದಿನ. ಇದು ರೆಡ್ ಕಲರ್ ದಾಸವಾಳದ ಗಿಡ. ಇದು ಮೆಣಸಿನ್ಕಾಯಿ ಹೂವು ಅಂತ ನಾನು ಆ್ಯಕ್ಚುಲಿ ಇದಕ್ಕೆ ಹೆಸರಿಕ್ಕಿರೋದು, ಬಟ್ ಇದು ಇನ್ನೊಂದು ಟೈಪ್ ಆಫ್ ದಾಸವಾಳದ ಒಂದು ವೆರೈಟಿ. ಚಿಕ್ಕದಾಗಿರುತ್ತೆ, ಅದು ಹರಳಲ್ಲ, ಸಣ್ಣ ಉದ್ದಕ್ಕಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇದು ಜ್ಯೂಸ್ ಕುಡಿತಾಯಿದ್ವಿ ಇದ್ರದ್ದು. ಹಿಂದೆ ಡಬಲ್ ಕಲರ್ ದಾಸವಾಳದ ವೆರೈಟಿ ಇದು. ಅದೆಲ್ಲ ಹೂವು ಬಿಟ್ಟಾಗ ತೋರಿಸ್ತೀನಿ. ಇನ್ನು ನಾನು ಈವ್ನಿಂಗ್ ವೀಡಿಯೋ ಮಾಡ್ತಿರೋದಕ್ಕೆ ಅದು ಹೂವು ಎಲ್ಲ ಇಲ್ಲ. ನಮ್ಮ ಕೆಲಸದವರು ಬಂದು ಕಿತ್ಬಿಡ್ತಾರೆ, ಕಿತ್ಬಿಟ್ಟು ನಮ್ಗೆ ತಂದು ಕೊಡ್ತಾರೆ. ಇದು ಫುಲ್ ಜಾಸ್ಮಿನ್ ಗಿಡನೇ. ತುಂಬ 3-4 ವೆರೈಟಿ ಹಾಕಿದ್ದೀನಿ. ಇದು ಸಣ್ಣ ಉದ್ದಕ್ಕೆ ಬಿಡೋ ಜಾಸ್ಮಿನು. ಇದು 8 ಸುತ್ತಿನ ಮಲ್ಲಿಗೆ. ಇದು ನಾರ್ಮಲ್ ಮಲ್ಲಿಗೆ ಗಿಡ. ಇವಾಗ ಕಟ್ ಮಾಡಿದೆ, ನೀಟಾಗಿ ಚಿಗುರ್ಕೊಂಡಿದೆ. ಇದು ಡಬಲ್ ಕಲರ್ ದಾಸವಾಳದ ಗಿಡ, ಯೆಲ್ಲೋ ವಿತ್ ರೆಡ್ ಬರುತ್ತೆ. ಇದು ಹೂವು ಬಿಟ್ಟಾಗ ತೋರಿಸ್ತೀನಿ. ಇದು ಬೆಟ್ಟದ ತಾವರೆ ಅಂತ. ದಿನಕ್ಕೆ 3 ಥರ ಕಲರ್ ಚೇಂಜ್ ಆಗುತ್ತೆ. ಮಾರ್ನಿಂಗ್ ವೈಟ್ ಇರುತ್ತೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಒಂಥರ ಯೆಲ್ಲೋಯಿಶ್ ಕನ್ವರ್ಟ್ ಆಗಿ, ಆಮೇಲೆ ಸಂಜೆ ಸಹ ಪಿಂಕ್ ಕನ್ವರ್ಟ್ ಆಗ್ತಿರುತ್ತೆ. ಇದು ಯೆಲ್ಲೋ ಕಲರ್ ದಾಸವಾಳ. ಇದು ದೊಡ್ಡ 5 ಲೇಯರ್ಸ್ ಪಿಂಕ್ ದಾಸವಾಳ. ತುಂಬ ಹೂವು ಬಿಡುತ್ತೆ ಇದು ಸೀಸನ್ನಲ್ಲಿ ಬಿಡೋವಾಗ. ಆಲ್ಮೋಸ್ಟ್ ಎಲ್ಲ ದಾಸವಾಳ ಗಿಡಗಳೇ ಹಾಕಿದ್ದೀನಿ. ಎಲ್ಲ ದಿನಕ್ಕೆ ಒಂದೊಂದು ಗಿಡದಿಂದನೂ ಒಂದೊಂದು ಹೂವು ಬಿಟ್ರೂ ತುಂಬ ವೆರೈಟೀಸ್ ಹೂವು ಆಗುತ್ತೆ. ಇದು ವೈಟ್ ಕಲರ್ ದಾಸವಾಳದ ಗಿಡ. ಇದು ಪಿಂಕ್ ದಾಸವಾಳ. ಇದು ಅಷ್ಟೇ, ಇದು ಮೆರೂನ್ ರೆಡ್ಡಿನ ದಾಸವಾಳ ಗಿಡ. ಆ್ಯಂಡ್ ಇದು ಒಂದು ರೋಸ್ ವೆರೈಟಿ, ಡಬಲ್ ಲೇಯರ್ ಕಲರ್. ಇದು ಕ್ರೀಮಿಶ್ ಆ್ಯಂಡ್ ಪಿಂಕಿಶ್ ಬಾರ್ಡರ್ದು. ಅದಿನ್ನೂ ಮೊಗ್ಗಿದೆ, ಹರಳ್ದಾಗ ತೋರಿಸ್ತೀನಿ. ಇದು ಪಿಂಕ್ ದಾಸವಾಳ. ಇದು ಚಂಪಾ ಹೂವಿನ ಇನ್ನೊಂದು ವೆರೈಟಿ, ಡಬಲ್ ಕಲರಿಂದು, ಪಿಂಕ್ ಕಲರ್ದು, ಪಿಂಕ್ ಆ್ಯಂಡ್ ವೈಟಿಶ್ ಕಲರ್ದು. ಇದು ಗಣೇಶನ ಫೇವ್ರೆಟ್ ಹೂವು, ಗಣಗ್ಲೆ ಹೂವು, ಪಿಂಕ್ ಕಲರ್ ವೆರೈಟಿ. ಇದು ವೈಟ್ ಕಲರ್ ವೆರೈಟಿ ಹಾಕಿದ್ದೀನಿ. ಇದು ಆರೆಂಜ್
ಆರೆಂಜ್ ದಾಸವಾಳ. ಇದು ರಾತ್ರಿ ರಾಣಿ ಅಂತ, ಅದು ರಾತ್ರಿ ಮಾತ್ರ ಬಿಡೋ ಹೂವು. ಸ್ಮೆಲ್ ಮಾತ್ರ ಗಮ್ ಅಂತಿರುತ್ತೆ, ಗಾಳಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯ್ತು ಸ್ಮೆಲ್ಲು. ಇದು ಪನ್ನೀರ್ ಎಲೆ, ಹೂವುಗಳ ಮಧ್ಯದಲ್ಲಿ ಹಾಕ್ಬಿಟ್ಟು ಕಟ್ತಾರಲ್ವ ಅದು. ಇದು ಡೇರಿ ಹೂವಿನ ಗಿಡ, ಪರ್ಪಲ್ ವೆರೈಟಿದು, ಸುಮಾರು ಹೂವು ಬಿಟ್ಟಿತ್ತು. ಇದು ವೈಟ್ ಕಲರ್ ಅಂದರೆ ಕ್ರೀಮಿಶ್ ಕಲರ್ ದಾಸವಾಳ, ತುಂಬ ದೊಡ್ಡದಾಗಿ ಚೆನ್ನಾಗಿರುತ್ತೆ, 2 ದಿವಸ ಅದು ಬಾಡಲ್ಲ. ಇವಾಗ ಇಲ್ಲೆಲ್ಲ ನಾಟಿ ಬೀನ್ಸ್ ಗಿಡ, ಬೀನ್ಸ್ದು ಬೀಜ ಎಲ್ಲ ತಂದಿದ್ದೆ, ಅದನ್ನು ನೆಟ್ಟಿದ್ದೀನಿ. ಇದು ಕನಕಾಂಬರದ ಗಿಡ. ಇದು ಅಷ್ಟೇ ಪನ್ನೀರ್ ಗಿಡ. ಇದು ಶೋ ಪ್ಲ್ಯಾಂಟು, ಪಿಂಕ್ ವೆರೈಟಿ, ಪಿಂಕ್ ಆ್ಯಂಡ್ ವೈಟ್ ವೆರೈಟಿ ಡ್ರಾಫ್ಟೆಡ್ ಇದು. ಇದು ಮೆಹಂದಿ ಗಿಡ, ಮೊನ್ನೆ ಎಲ್ಲ ತರಿದ್ಬಿಟ್ಟೆ ತಲೆಗೆ ಹಚ್ಕೊಳಕ್ಕಂತ. ಇದು ಸಬಕ್ಷಿ ಗಿಡ, ಬೀಜ ಹಾಕಿ ಬೆಳೆಸಿದ್ದು. ಇದು ಬಂದು ಎಲೆಕೋಸಿನ ಗಿಡ, ಸೀಡ್ಸ್ ಹಾಕಿ ಬೆಳೆಸಿರೋದು. ಇದು ದಂಟಿನ ಸೊಪ್ಪು. ರೀಸೆಂಟ್ಲಿ ಎಷ್ಟೊಂದು ಸೊಪ್ಪೆಲ್ಲ ನಾನು ಹಾರ್ವೆಸ್ಟ್ ಮಾಡಿಬಿಟ್ಟೆ. ಇವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ದೆ, ಹಾಗೆ ವೀಡಿಯೋ ಮಾಡೋಣ ಅಂತ ಮಾಡಿದ್ದು. ಸಬಕ್ಷಿ ಸೊಪ್ಪಿನ ಹಾರ್ವೆಸ್ಟ್ ಮಾಡ್ತಾಯಿದ್ದೆ. ಇದು ಶೋ ಪ್ಲ್ಯಾಂಟು, ಆರೆಂಜ್ ವೆರೈಟಿ ಮತ್ತು ಪರ್ಪಲ್ ವೆರೈಟಿ ಗಿಡ. ಇದು ಭೃಂಗರಾಜ್ ಗಿಡ. ನಾನು ಮನೇಲೇ ಎಣ್ಣೆ ರೆಡಿ ಮಾಡೋದ್ರಿಂದ ಅದಕ್ಕೆ ಹಾಕ್ಕೊತೀನಿ. ಇದು ಅಷ್ಟೇ ಭೃಂಗರಾಜ್. ಇದು ವಿಷ್ಣುದು ಏನೋ ಗಿಡ ಹೇಳ್ತಾರೆ, ಇದು ನಮ್ಮ ಅಣ್ಣ ಕೊಟ್ಟಿದ್ದು ನನಗೆ ನೆಲಮಂಗಲದಲ್ಲಿ ಹೋದಾಗ. ಇದು ತುಳಸಿ ಗಿಡ, ಪರ್ಪಲ್ ಕಲರ್ ಶಾವಂತಿಗೆ ಗಿಡ, ಅಲೋವೆರಾ ಪ್ಲ್ಯಾಂಟ್. ಆ್ಯಂಡ್ ಇದು ಹೇಳಲೇಬೇಕು, ಇದು ಆ್ಯಪಲ್ ಗಿಡ, ಡ್ರಾಫ್ಟೆಡ್ ಆ್ಯಪಲ್ ಪ್ಲ್ಯಾಂಟ್. ಇದು ಪೊಮೊಗ್ರಾನೇಟ್ ಗಿಡ, ದಾಳಿಂಬ್ರೆ ಗಿಡ. ಇದು ತುಳಸಿ ಗಿಡ. ಇದು ಡ್ರಾಫ್ಟೆಡ್ ಸಪೋಟ ಗಿಡ. ಸಪೋಟ 2 ಬಿಟ್ಟಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದು ಆರೆಂಜ್ ಗಿಡ, ಹೈಬ್ರಿಡ್ ಗಿಡ ತರಿಸ್ಕೊಂಡಿದ್ದೆ ನಾನು ಮಲ್ಲೇಶ್ವರಮಿಂದ. ಇದೆಲ್ಲ ತುಳಸಿ ಗಿಡ. ನಾನು ಇದನ್ನೇ ಕಿತ್ಬಿಟ್ಟು ಹಾರ ಥರ ಮಾಡಿ ಸ್ಯಾಟರ್ಡೇಸ್ ವೆಂಕಟೇಶ್ವರಗೆ ಹಾಕ್ತೀನಿ. ಇದು ವಿಳೆದೆಲೆ ಮತ್ತು ಬ್ರಹ್ಮಕಮಲ ಗಿಡ.